ಯೋ ಗೈಸ್, ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ರೂಷಿಯಲ್ ಪಂದ್ಯ ಯಾವುದು ಅಂದರೆ ಹೊಸಕೆರೆ ವರ್ಸಸ್ ಗೋಕರ್ಣ ಹಲ್ದಿಕೆರೆ. ಈಗಾಗಲೇ ಫಸ್ಟ್ ಸೆಟ್ ವಿಡಿಯೋ ಹಾಕಿದ್ದೀನಿ, ನೋಡದೇ ಇದ್ದಲ್ಲಿ ಹೋಗಿ ನೋಡ್ಕೊ ಬನ್ನಿ ಗೈಸ್. ಸೆಕೆಂಡ್ ಸೆಟ್ ವಿಡಿಯೋ ನೋಡೋಣ. ಪ್ರಥಮ ಸುತ್ತನ್ನ ಜಯಿಸಿಕೊಂಡಿರುವಂತಹ ಈ ಭಾಗದ ಹಂಟರ್ಸ್ ದ್ವಿತೀಯ ಸುತ್ತಿಗಾಗಿ ಸೆಣಸಾಟವನ್ನ ಸಾಗಿಸಿಕೊಂಡು ಬರಬೇಕಾಗಿದೆ. ಜಾಣ್ಮೆ ಹೊರಭಾಗದಲ್ಲಿತ್ತು ಎನ್ನುವಂತಹ ಸೂಚನೆ. ತಪ್ಪನ್ನ ಮಾಡಿರುವಂತಹ ಸಂದೀಪ್ ಕೂಡ ಆರಂಭದಲ್ಲಿ ಅಂಕವನ್ನ ಗಳಿಸಿಕೊಂಡು ಬರುತ್ತಿರುವಂತಹ ಭರತ್ ಫ್ರೆಂಡ್ಸ್ ತಂಡ ಖಾತೆಯನ್ನ ಬಿಚ್ಚಿಟ್ಟಿರುವಂತೆ 1-0. ಅರಿತವಾದಂತ ಬಳಿಕ ಈತನನ್ನ ತಡೆಯುವುದು ಬಹಳಷ್ಟು ಕಠಿಣ. ಹೊರಭಾಗಕ್ಕೆ ಸೇರಿಕೊಂಡಿರುವಂತಹ ಚೆಂಡು ಎನ್ನುವಂತಹ ಸೂಚನೆ. ತಪ್ಪನ್ನ ಮಾಡಿರುವಂತಹ ಯೋಗು. ತಾಳ ಮೇಳ ತಪ್ಪುತ್ತಿದೆ. ಭರತ್ ಫ್ರೆಂಡ್ಸ್ ಅಲ್ಲಿ ತಪ್ಪಿನ ಮೇಲೆ ತಪ್ಪನ್ನ ಎಸಗಿಕೊಂಡು ಬರುತ್ತಿರುವಂತ ಅದ್ವಿತೀಯ ಆಟದ ನಿರ್ವಹಣೆಗೆ ತಕ್ಕದ ಅಂಕ. ಹೊರಭಾಗದಲ್ಲಿತ್ತು ಚೆಂಡು. 2-3 ಮೇಲೆ 2-3. ನಂದೀಶ 4-2. ಸೆಕೆಂಡ್ ಪಾಸ್ ನ ಮೇಲೆ ಬಲಾಢ್ಯ ನಿರ್ವಹಣೆಯನ್ನ ತೋರ್ಪಡಿಸಿಕೊಂಡಿರುವಂತಹ ಬಾಸ್. 3-4. 3-4 ಮೇಲೆ ಸಾಗಿ ಬರುತ್ತಿರುವಂತಹ ಎರಡನೇ ಸುತ್ತು. ಹೊಡೆತ ಜಾಳಿಗೆಗೆ 4-4 ಸಮ. 4 each. ತಪ್ಪಿನ ಗುರುತಿಸುವಿಕೆ. ಜಾಳಿಗೆಯ ಸ್ಪರ್ಶವಾಗಿದೆ ಎನ್ನುವಂತಹ ಸೂಚನೆ. ಹಗಲೊತ್ತಲ್ಲಿ ಹದ್ದಿನ ಕಣ್ಣು, ರಾತ್ರಿ ಹೊತ್ತಲ್ಲಿ ಗೂಬೆಯ ಕಣ್ಣು. ನಿರ್ಣಾಯಕರ ಮುದ್ದಿನ ಕಣ್ಣಿಗೆ ಬಿದ್ದಿರುವಂತಹ ಅಂಕ. ಜಾಳಿಗೆಯ ಸ್ಪರ್ಶವಾಗಿದೆ ಎನ್ನುವಂತಹ ಸೂಚನೆ. (6-4). 6-4 ಮೇಲೆ ಸಾಗಿ ಬರುತ್ತಿರುವಂತಹ ಎರಡನೇ ಸುತ್ತು ಕೂಡ. ತುರ್ತು ಸಭೆಯನ್ನು ಮುಗಿಸಿಕೊಂಡು ಅಂಗಳದ ಒಳಭಾಗವನ್ನ ಸೇರಿಕೊಳ್ಳುತ್ತಿರುವಂತಹ ಹಂಟರ್ಸ್. 6-4. ಗುಡ್ ಸರ್ವ್, ಗುಡ್ ಡಿಫೆನ್ಸ್. ಜಾಳಿಗೆಗೆ ಬಿದ್ದಿರುವಂತಹ ಚೆಂಡು. ಹೊಡೆತದಲ್ಲಿ ಬಲ ಇತ್ತು. ಚೆಂಡು ಜಾಳಿಗೆಗೆ ಬಿತ್ತು. 7-4 ಮೇಲೆ 3 ಅಂಕದ ಮುನ್ನಡೆಯೊಂದಿಗೆ ತಪ್ಪನ್ನ ಎಸಗಿಕೊಂಡು ಬಂದಿರುವಂತಹ ಯೋಗು ಕೂಡ ಸೇವಾ ಭಾಗದಲ್ಲಿ ಆಯಾ ಅಳತೆ ಮೀರಿ ಹೋಗಿರುವಂತಹ ಸೇವೆ. 5-7 ಮೇಲೆ 5-7. ಹೊರಭಾಗಕ್ಕೆ ಹೊಡೆತದ ವೈಫಲ್ಯ. 6-7 ಕರೆತರಬೇಕಾಗಿದೆ.
ಬಾಲ್ ಬಾಯ್ಸ್. ತಪ್ಪನ್ನ ಮಾಡಿರುವಂತ ರವಿ 8-6. ಹೋರಾಟ ಹೋರಾಟ ಚೀರಾಟ. ವಾಲಿಬಾಲ್ ನ ಸೆಣಸಾಟ ಮಾತ್ರ ಇಲ್ಲಿ. 7-8. ದಯಮಾಡಿ ಚೆಂಡನ್ನ ತಡೆ ಹಿಡಿಯಬೇಕಾಗಿದೆ. ಬಾಲ್ ಬಾಯ್ಸ್. 7-8. ಗಲಾಟೆಯ ಗೋಡೆಯನ್ನು ಕಟ್ಟಿರಿಸಿಕೊಳ್ಳಲಾಗಿದೆ. ಸತ್ತುಗೂ ಕೂಡ ಕೈಕೊಳ್ಳ. ಇಂಟರ ಸಮದೊಂದಿಗೆ ತನ್ನ ತಪ್ಪನ್ನ ತಿದ್ದುಕೊಂಡು ಬಂದಿರುವಂತ ಸಂತೋಷ. ಕೇವಲ 250ರಿಂದ 260 ಗ್ರಾಂ ತೂಗಬಲ್ಲ ಚೆಂಡಿಗೆ ಕ್ವಿಂಟಾಲ್ ಮಾದರಿಯ ಬಿಗಿತ. ಜಾಣ್ಮೆಯ ಹೊಡೆತ. 9-9 ಸಮದೊಂದಿಗೆ 9 each. ಜಾಣ್ಮೆ ಕೂಡ ಹೊರಭಾಗದಲ್ಲಿ ಅಂಕಣದ ಅಳತೆ ಮರೆತಿರುವಂತ ರವಿ 10-9 ಮೇಲೆ ಸಾಗಿ ಬರುತ್ತಿರುವಂತ 2ನೇ ಸುತ್ತು. ಸೇವಾ ಭಾಗವನ್ನ ಸೇರಿಕೊಳ್ಳುತ್ತಿರುವಂತ ಎದೆ ಸಂಖ್ಯೆ 6ರಲ್ಲಿ ಗುರುತಿಸಿಕೊಂಡಿರುವಂತ ರಾಜೇಶ್. ಕೂಡ ಏಕಾಂಗಿ ತಡೆ. ಚೀನಾದ ಮಹಾಗೋಡೆಯನ್ನ ನೆನಪಿಸಿಕೊಳ್ಳುವಂತ ಹೊತ್ತು ಸತ್ತು. 11-9. 11-9. ಅದ್ದೂರಿ ಸೇವೆಯ ವಿಭಾಗದಲ್ಲಿ ರಾಕೆಟ್ ನ ಉಡಾವಣೆಯನ್ನ ಮಾಡಿಕೊಂಡು ಬರುತ್ತಿರುವಂತ ರಾಜೇಶ. 12-9. 3 ಅಂಕದ 12-9. What a defense. ಚಾಳಿಗೆ ಸ್ಪರ್ಶ ಎನ್ನುವಂತ ಸೂಚನೆ ಮೇರೆಗೆ ಹತ್ತು 12. ಎದುರಾಳಿಯ ಮಿದುಳಿಗೆ ನೇರವಾಗಿ ಕೈ ಹಾಕುವ ಪ್ರಯತ್ನದಲ್ಲಿ ಸಫಲತೆ. ಹದಿಮೂರು ಸೇವಾ ಭಾಗವನ್ನ ಸೇರಿಕೊಂಡಿರುವಂತ ಸಂತು. ಗುಡ್ ಸಪ್ಲೈ. ಹೊರ ಭಾಗಕ್ಕೆ ಎತ್ತುಗೆಯಲ್ಲಿ ತಪ್ಪು. 11-13 ಮೇಲೆ ಸಾಗಿ ಬರುತ್ತಿರುವಂತಹ ಸುತ್ತು. ವಾಲಿಬಾಲ್ನ ರೋಮಾಂಚನದ ರೋಚಕತೆಯ ರಸದ ಔತಣಗಳೆಲ್ಲವೂ ಕೂಡ ಕಣ್ಣೋಟಕ್ಕೆ. ಏರಿ ಬಂದು ಎರಗುತ್ತಿರುವಂತಹ ಅಭಾಗದ ಸಂದೀಪ. 12-13 ಬೆನ್ನತ್ತಿ ಬರುತ್ತಿರುವಂತಹ ಹಂಟರ್ಸ್. ಬಲಾಢ್ಯ ತಡೆ.
ಅಂಕದ ಮೇಲೆ ಅಂಕವನ್ನ ಗಳಿಸಿಕೊಳ್ಳುವಲ್ಲಿ ಸಫಲ ಪ್ರಯತ್ನವನ್ನ ಮಾಡಿಕೊಂಡು ಬರುತ್ತಿರುವಂತಹ ಯೋಗು ಕೂಡ 14-12 14-12. ಚೆಕ್ಔಟ್ ನ ಲಾಭ ಎನ್ನುವಂತ ಸೂಚನೆ. ಸೀಡಿನ ಜ್ವಾಲೆ ಹೊರಭಾಗದಲ್ಲಿರುವ ಆಟಗಾರನ ಮೇಲೆ. 16-12. ನಿಲುವನ್ನ ಕಂಡುಕೊಳ್ಳುತ್ತಿರುವಂತಹ ನಂದೀಶ. 13-16 ಮೇಲೆ 3 ಅಂಕದ ಅಂತರದೊಂದಿಗೆ ಸಾಗಿ ಬರುತ್ತಿರುವಂತಹ ರೋಚಕ ಸುತ್ತು. ಚಾಳಿಗೆ ಸ್ಪರ್ಶವಾಗಿದೆ. ತಪ್ಪನ್ನ ಮಾಡಿಕೊಂಡು ಬರುತ್ತಿರುವಂತಹ ಸಂದೀಪ. 17-13. 17-13. 4 ಅಂಕದ ಅಂತರದೊಂದಿಗೆ ಸೇವೆಯನ್ನ ತಿಟ್ಟಿಸಿಕೊಂಡಿರುವಂತಹ ಯೋಗ. ಚೆಂಡು ಚಾಳಿಕೆಗೆ ಎನ್ನುವಂತ ಸೂಚನೆ. 14-17 ಮೇಲೆ ಸೇವೆ ವಿಭಾಗದಲ್ಲಿ ಸಂದೀಪ್. ಫಸ್ಟ್ ಪಾಸ್ನ ನಿರ್ವಹಣೆ ಅದ್ಭುತವಾಗಿತ್ತು. ಎದುರಾಳಿಯ ಸಮ್ಮುಖದಲ್ಲಿ ಕಣ್ಣು ಮುಚ್ಚಾಳೆ ಆಟ. 18-14. 18-14. ರವಿ ತಡೆಗೋಡೆಯನ್ನ ಭೇದಿಸುವಲ್ಲಿ ಸಫಲ ಪ್ರಯತ್ನವನ್ನ ಕಂಡುಕೊಳ್ಳುತ್ತಿರುವಂತಹ ರವಿ ಕೂಡ ಯಶಸ್ಸಿನ ಹೊಡೆತವನ್ನ ಸಾಧಿಸಿಕೊಂಡು ಬಂದಿರುವಂತೆ. 15-18. ನೆಗೆದವನೊಬ್ಬ, ಜಿಗಿದವನೊಬ್ಬ, ಬಿಗಿದವ ಇನ್ನೊಬ್ಬ. ಕುಮಾರ ಸೆಕೆಂಡ್ ಪಾಸ್ನ ಮೇಲೆ ಬಲಾಢ್ಯ ನಿರ್ವಹಣೆಯನ್ನು ತೋರ್ಪಡಿಸಿಕೊಂಡು ಬರುತ್ತಿರುವಂತೆ. 19-15. ಎತ್ತುಗೆಯಲ್ಲಿ ತಪ್ಪು. 16-19. 16-19. ಬಲಾಢ್ಯ ನಿರ್ವಹಣೆ ಸಂತೋಷ. ಸೆಟ್ ಪಾಯಿಂಟ್ 20. 16 ಮೇಲೆ ಕೊನೆಯ ಅಂಕ. ಸೆಟ್ ಪಾಯಿಂಟ್. ವಂಚನೆಯ ವೈಫಲ್ಯದೊಂದಿಗೆ 2ನೇ ಸುತ್ತನ್ನು ಜಯಿಸಿಕೊಂಡಿರುವಂತಹ ಆ ಭಾಗದ ಭರತ್ ಫ್ರೆಂಡ್ಸ್ ತಂಡ. ಮೊದಲ ಸುತ್ತು ಶೀರೂರು ಹಂಟರ್ಸ್ ತಂಡ ಜಯಿಸಿಕೊಂಡ್ರೆ 2ನೇ ಸುತ್ತನ್ನು ಜಯಿಸಿಕೊಂಡು ಬರ್ತಾ ಇದೆ ಭರತ್ ಫ್ರೆಂಡ್ಸ್ ತಂಡ.